ವೆಲ್ ಫ್ರೆಂಡ್ಸ್, ಇವತ್ತು ನಾವು ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಆಲ್ ಮೂವಿ ಲಿಸ್ಟನ್ನು ನೋಡೋಣ. ಅವರ ಮೊದಲನೇ ಚಿತ್ರ ಬೇಡರ ಕಂಡಪ್ಪ 1954ರಲ್ಲಿ ತೆರೆ ಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ ಎರಡನೆಯ ಚಿತ್ರ ಸೋದರಿ 1955ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಅವರ ಮೂರನೇ ಚಿತ್ರ ಭಕ್ತ ವಿಜಯ ಇದು 1956ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಅವರ ನಾಲ್ಕನೇ ಚಿತ್ರ ಹರಿಭಕ್ತ 1956ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಅವರ ಐದನೆಯ ಚಿತ್ರ ಓಹಿಲೇಶ್ವರ ಇದು 1956ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. ಅವರ ಆರನೇ ಚಿತ್ರ ಸತ್ಯನಾರಾಯಣಿ ಇದು 1957ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. ಅವರ ಏಳನೇ ಚಿತ್ರ ರಾಯರ ಸೊಸೆ ಇದು 1957ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಅವರ ಎಂಟನೇ ಚಿತ್ರ ಭೂ ಕೈಲಾಸ ಇದು 1958ರಲ್ಲಿ ತೆರೆ ಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ ಒಂಬತ್ತನೇ ಚಿತ್ರ ಶ್ರೀಕೃಷ್ಣ ಗಾರುಡಿ ಇದು 1958ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. ಅವರ ಹತ್ತನೇ ಚಿತ್ರ ಅಣ್ಣ ತಂಗಿ ಇದು 1958ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಅವರ 11ನೇ ಚಿತ್ರ ಜಗಜ್ಯೋತಿ ಬಸವೇಶ್ವರ ಇದು 1959ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಅವರ 12ನೆಯ ಚಿತ್ರ ಧರ್ಮ ವಿಜಯ 1959ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಅವರ 13ನೇ ಚಿತ್ರ ಮಹಿಷಾಸುರ ಮರ್ದಿನ 1958ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಅವರ 14ನೇ ಚಿತ್ರ ಅಬ್ಬ ಆ ಹುಡುಗಿ 1959ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. ಅವರ 15ನೇ ಚಿತ್ರ ರಣಧೀರ ಕಂಠೀರವ 1960ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಅವರ 16ನೇ ಚಿತ್ರ ರಾಣಿ ಹೊನ್ನಮ್ಮ 1960ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. ಅವರ 17ನೇ ಚಿತ್ರ ಆಶಾ ಸುಂದರಿ 1960ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಅವರ 18ನೆಯ ಚಿತ್ರ ದಶಾವತಾರ 1960ರಲ್ಲಿ ತೆರೆ ಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ 19ನೆಯ ಚಿತ್ರ ಭಕ್ತ ಕನಕದಾಸ 1960ರಲ್ಲಿ ತೆರೆ ಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ 20ನೆಯ ಚಿತ್ರ ಶ್ರೀಶೈಲ ಮಹಾತ್ಮೆ 1961ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಅವರ 21ನೆಯ ಚಿತ್ರ ಕಿತ್ತೂರು ಚೆನ್ನಮ್ಮ 1961ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಅವರ 22ನೆಯ ಚಿತ್ರ ಕಣ್ತೆರೆದು ನೋಡು ಇದು 1961ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. ಅವರ 23ನೇ ಚಿತ್ರ ಕೈವಾರ ಮಹಾತ್ಮೆ 1961ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಅವರ 24ನೇ ಚಿತ್ರ ಭಕ್ತಚೇತ 1961ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಅವರ 25ನೇ ಚಿತ್ರ ನಾಗಾರ್ಜುನ ಇದು 1961ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 26ನೇ ಚಿತ್ರ ಗಾಳಿಗೋಪುರ 1962ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 27ನೆಯ ಚಿತ್ರ ಭೂದಾನ ಇದು 1962ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 28ನೇ ಚಿತ್ರ ಸ್ವರ್ಣ ಗೌರಿ ಇದು 1962ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. ಅವರ 29ನೆಯ ಚಿತ್ರ ದೇವಸುಂದರಿ ಇದು 1962ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 30ನೇ ಚಿತ್ರ ಕರುಣೆಯೇ ಕುಟುಂಬದ ಕಣ್ಣು ಇದು 1962ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 31ನೇ ಚಿತ್ರ ಮಹಾತ್ಮ ಕಬೀರ 1962ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 32ನೇ ಚಿತ್ರ ವಿಧಿವಿಲಾಸ ಇದು 1962ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 33ನೇ ಚಿತ್ರ ತೇಜಸ್ವಿನಿ ಇದು 1962ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 34ನೆಯ ಚಿತ್ರ ವಾಲ್ಮೀಕಿ ಇದು 1963ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 35ನೇ ಚಿತ್ರ ನಂದಾದೀಪ ಇದು 1963ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 37ನೇ ಚಿತ್ರ ಕನ್ಯಾರತ್ನ ಇದು 1963ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 38ನೇ ಚಿತ್ರ ಗೌರಿ 1963ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 39ನೆಯ ಚಿತ್ರ ಜೀವನ ತರಂಗ 1963ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 40ನೇ ಚಿತ್ರ ಮಲ್ಲಿ ಮದುವೆ 1963ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 41ನೇ ಚಿತ್ರ ಕುಲವಧು ಇದು 1963ರಲ್ಲಿ ತೆರೆ ಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 42ನೇ ಚಿತ್ರ ಕಲಿತರು ಹೆಣ್ಣೆ ಇದು 1963ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 43ನೇ ಚಿತ್ರ ವೀರಕೇಸರಿ 1963ರಲ್ಲಿ ತೆರೆ ಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 44ನೇ ಚಿತ್ರ ಮನಮಚ್ಚಿದ ಮಡಿದಿ 1963ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 45ನೇ ಚಿತ್ರ ಸತಿಶಕ್ತಿ 1963ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 46ನೇ ಚಿತ್ರ ಚಂದ್ರಕುಮಾರ 1963ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 47ನೇ ಚಿತ್ರ ಶ್ರೀರಾಮಾಂಜನೇಯ ಯುದ್ಧ 1963ರಲ್ಲಿ ತೆರೆ ಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 49ನೇ ಚಿತ್ರ ನವಕೋಟಿ ನಾರಾಯಣ 1963ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಅವರ 50ನೇ ಚಿತ್ರ ಚಂದವಳ್ಳಿಯ ತೋಟ 1963ರಲ್ಲಿ ತೆರೆ ಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ 51ನೇ ಚಿತ್ರ ಶಿವರಾತ್ರಿ ಮಹಾತ್ಮೆ 1964ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 52ನೇ ಚಿತ್ರ ತುಂಬಿದ ಕೊಡ 1964ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 54ನೇ ಚಿತ್ರ ಶಿವಗಂಗೆ ಮಹಾತ್ಮೆ 1964ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 55ನೇ ಚಿತ್ರ ಪ್ರತಿಜ್ಞೆ 1964ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು.
56ನೇ ಚಿತ್ರ ನಾಂದಿ, ಇದು 1964ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 57ನೇ ಚಿತ್ರ ನಾಗಪೂಜೆ, 1965ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 58ನೇ ಚಿತ್ರ ಚಂದ್ರಹಾಸ, 1965ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 59ನೇ ಚಿತ್ರ ಸರ್ವಜ್ಞ ಮೂರ್ತಿ, 1965ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 60ನೆಯ ಚಿತ್ರ ವಾತ್ಸಲ್ಯ, 1965ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 61ನೇ ಚಿತ್ರ ಸತ್ಯ ಹರಿಶ್ಚಂದ್ರ, 1965ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 62ನೆಯ ಚಿತ್ರ ಮಹಾಸತಿ ಅನುಸೂಯ, 1965ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 63ನೇ ಚಿತ್ರ ಇದೇ ಮಹಾಸುದನ, 1965ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 64ನೇ ಚಿತ್ರ ಬೆಟ್ಟದ ಹುಲಿ, 1965ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 65ನೇ ಚಿತ್ರ ಸತಿ ಸಾವಿತ್ರಿ, 1965ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 66ನೇ ಚಿತ್ರ ಮದುವೆ ಮಾಡಿ ನೋಡು, 1965ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 67ನೇ ಚಿತ್ರ ಪತಿವ್ರತ, 1965ರಲ್ಲಿ ತೆರೆಕಂಡಿದ್ದು ಆವ್ರೇಜ್ ಆಗಿತ್ತು. 68ನೇ ಚಿತ್ರ ಮಂತ್ರಾಲಯ ಮಹಾತ್ಮೆ, 1966ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 69ನೆಯ ಚಿತ್ರ ಕಠಾರಿ ವೀರ, 1966ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 70ನೆಯ ಚಿತ್ರ ಬಾಲನಾಗಮ್ಮ, ಇದು 1966ರಲ್ಲಿ ತೆರೆಕಂಡಿದ್ದು ಆವ್ರೇಜ್ ಆಗಿತ್ತು. 71ನೆಯ ಚಿತ್ರ ತೂಗುದೀಪ, 1966ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 72ನೆಯ ಚಿತ್ರ ಪ್ರೇಮಮಯಿ, ಇದು 1966ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 73ನೆಯ ಚಿತ್ರ ಕಿಲಾಡಿ ರಂಗ, 1966ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 74ನೆಯ ಚಿತ್ರ ಮಧುಮಾಲತಿ, 1966ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 75ನೆಯ ಚಿತ್ರ ಎಮ್ಮೆ ತಮ್ಮಣ್ಣ, 1966ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 76ನೇ ಚಿತ್ರ ಮೋಹಿನಿ ಭಸ್ಮಾಸುರ, 1966ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 77ನೆಯ ಚಿತ್ರ ಶ್ರೀ ಕನ್ಯಕಾ ಪರಮೇಶ್ವರಿ ಕಥೆ, 1966ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 78ನೇ ಚಿತ್ರ ಸಂಧ್ಯಾರಾಗ, 1966ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 79ನೇ ಚಿತ್ರ ಪಾರ್ವತಿ ಕಲ್ಯಾಣ, 1967ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 80ನೆಯ ಚಿತ್ರ ಸತಿ ಸುಕನ್ಯಾ, 1967ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 81ನೆಯ ಚಿತ್ರ ಗಂಗೆ ಗೌರಿ, 1967ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 82ನೆಯ ಚಿತ್ರ ರಾಜಶೇಖರ, 1967ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 83ನೆಯ ಚಿತ್ರ ಲಗ್ನ ಪತ್ರಿಕೆ, 1967ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 84ನೆಯ ಚಿತ್ರ ರಾಜದುರ್ಗದ ರಹಸ್ಯ, 1967ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 85ನೇ ಚಿತ್ರ ದೇವರ ಗೆದ್ದ ಮಾನವ, 1967ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 86ನೆಯ ಚಿತ್ರ ಬೀದಿ ಬಸವಣ್ಣ, 1967ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 87ನೆಯ ಚಿತ್ರ ಮನಸ್ಸಿದ್ದರೆ ಮಾರ್ಗ, 1967ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 88ನೇ ಚಿತ್ರ ಬಂಗಾರದ ಹೂವು, 1967ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 89ನೆಯ ಚಿತ್ರ ಚಕ್ರತೀರ್ಥ, 1967ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 90ನೆಯ ಚಿತ್ರ ಇಮ್ಮಡಿ ಪುಲಕೇಶಿ, 1967ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 91ನೇ ಚಿತ್ರ ಜೇಡರ ಬಲೆ, 1968ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 92ನೆಯ ಚಿತ್ರ ಗಾಂಧಿನಗರ, 1968ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 94ನೆಯ ಚಿತ್ರ ಮಹಾಸತಿ ಅರುಂಧತಿ, 1968ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 95ನೆಯ ಚಿತ್ರ ಮನಸ್ಸಾಕ್ಷಿ, 1968ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 96ನೆಯ ಚಿತ್ರ ಸರ್ವಮಂಗಳ, 1968ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 97ನೇ ಚಿತ್ರ ಭಾಗ್ಯದೇವತೆ, 1968ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 98ನೇ ಚಿತ್ರ ಬೆಂಗಳೂರು ಮೈಲ್, 1968ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 99ನೆಯ ಚಿತ್ರ ಹಣ್ಣೆಲೆ ಚಿಗುರಿದಾಗ, 1968ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. ಅವರ 100ನೆಯ ಚಿತ್ರ ಭಾಗ್ಯದ ಬಾಗಿಲು, 1968ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 101ನೇ ಚಿತ್ರ ನಟ ಸಾರ್ವಭೌಮ, 1968ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 102ನೆಯ ಚಿತ್ರ ರೌಡಿ ರಂಗಣ್ಣ, 1968ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 103ನೇ ಚಿತ್ರ ಧೂಮಕೇತು, 1968ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 104ನೆಯ ಚಿತ್ರ ಅಮ್ಮ, ಇದು 1968ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 105ನೆಯ ಚಿತ್ರ ಸಿಂಹ ಸ್ವಪ್ನ, 1968ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 106ನೆಯ ಚಿತ್ರ ಗೋವಾದಲ್ಲಿ CID 999, 1968ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 107ನೆಯ ಚಿತ್ರ ಮಣ್ಣಿನ ಮಗ, 1968ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 108ನೆಯ ಚಿತ್ರ ಮಾರ್ಗದರ್ಶಿ, 1969ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು.
109ನೆಯ ಚಿತ್ರ ಗಂಡೊಂದು ಹೆಣ್ಣಾರು 1969ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 110ನೆಯ ಚಿತ್ರ ಮಲ್ಲಮ್ಮನ ಪವಾಡ 1969ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 111ನೆಯ ಚಿತ್ರ ಚೂರಿ ಚಿಕ್ಕಣ್ಣ 1969ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 112ನೆಯ ಚಿತ್ರ ಪುನರ್ಜನ್ಮ 1969ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 113ನೇ ಚಿತ್ರ ಭಲೆ ರಾಜ 1969ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 114ನೇ ಚಿತ್ರ ಉಯ್ಯಾಲೆ 1969ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 115ನೇ ಚಿತ್ರ ಚಿಕ್ಕಮ್ಮ 1969ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 116ನೇ ಚಿತ್ರ ಮೇಯರ್ ಬುತ್ತಣ್ಣ 1969ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 117ನೇ ಚಿತ್ರ ಆಪರೇಷನ್ ಜಾಕ್ಪಾಟ್ CID 999 1969ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 118ನೇ ಚಿತ್ರ ಶ್ರೀಕೃಷ್ಣ ದೇವರಾಯ 1970ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 119ನೇ ಚಿತ್ರ ಕರುಳಿನ ಕರೆ 1970ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 120ನೆಯ ಚಿತ್ರ ನಾಡಿನ ಭಾಗ್ಯ 1970ರಲ್ಲಿ ತೆರೆಕಂಡಿದ್ದು ಗೆಸ್ಟ್ ಅಪಿಯರೆನ್ಸ್ನಲ್ಲಿ ಕಾಣಿಸಿಕೊಂಡಿದ್ದರು. 120ನೆಯ ಚಿತ್ರ ಹಸಿರು ತೋರಣ 1970ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 121ನೆಯ ಚಿತ್ರ ಭೂಪತಿ ರಂಗ 1970ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 122ನೇ ಚಿತ್ರ ಮಿಸ್ಟರ್ ರಾಜ್ಕುಮಾರ್ 1970ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 123ನೆಯ ಚಿತ್ರ ಭಲೆ ಜೋಡಿ 1970ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 124ನೆಯ ಚಿತ್ರ CID ರಾಜಣ್ಣ 1970ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 125ನೆಯ ಚಿತ್ರ ನನ್ನ ತಮ್ಮ 1970ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 126ನೆಯ ಚಿತ್ರ ಬಾಳು ಬೆಳಗಿತು 1970ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 127ನೆಯ ಚಿತ್ರ ದೇವರ ಮಕ್ಕಳು 1970ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 128ನೆಯ ಚಿತ್ರ ಪರೋಪಕಾರಿ 1970ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 129ನೆಯ ಚಿತ್ರ ಕಸ್ತೂರಿ ನಿವಾಸ 1971ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 130ನೇ ಚಿತ್ರ ಬಾಳಬಂಧನ 1971ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 131ನೇ ಚಿತ್ರ ಕುಲಗೌರವ 1971ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 132ನೇ ಚಿತ್ರ ನಮ್ಮ ಸಂಸಾರ 1971ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 133ನೇ ಚಿತ್ರ ಕಾಸಿದ್ರ ಕೈಲಾಸ 1971ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 134ನೇ ಚಿತ್ರ ತಾಯಿ ದೇವರು 1971ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 135ನೇ ಚಿತ್ರ ಪ್ರತಿಧ್ವನಿ 1971ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 136ನೇ ಚಿತ್ರ ಸಾಕ್ಷಾತ್ಕಾರ 1971ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 137ನೇ ಚಿತ್ರ ನ್ಯಾಯವೇ ದೇವರು 1971ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 138ನೇ ಚಿತ್ರ ಶ್ರೀಕೃಷ್ಣ ರುಕ್ಮಿಣಿ ಸತ್ಯಭಾಮ 1971ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 139ನೇ ಚಿತ್ರ ಜನ್ಮರಹಸ್ಯ 1972ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 140ನೆಯ ಚಿತ್ರ ಸಿಪಾಯಿ ರಾಮು 1972ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 141ನೇ ಚಿತ್ರ ಬಂಗಾರದ ಮನುಷ್ಯ 1972ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 142ನೇ ಚಿತ್ರ ಹೃದಯ ಸಂಗಮ 1972ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 143ನೇ ಚಿತ್ರ ಕ್ರಾಂತಿವೀರ 1972ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 144ನೇ ಚಿತ್ರ ಭಲೆ ಹುಚ್ಚ 1972ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 145ನೇ ಚಿತ್ರ ನಂದಗೋಕುಲ 1972ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 146ನೇ ಚಿತ್ರ ಜಗಮೆಚ್ಚಿದ ಮಗ 1972ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 147ನೇ ಚಿತ್ರ ದೇವರು ಕೊಟ್ಟ ತಂಗಿ 1973ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 148ನೇ ಚಿತ್ರ ಬಿಡುಗಡೆ 1973ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 149ನೇ ಚಿತ್ರ ಸ್ವಯಂವರ 1973ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. ಅವರ 150ನೆಯ ಚಿತ್ರ ಗಂಧದ ಗುಡಿ 1973ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ 151ನೇ ಚಿತ್ರ ದೂರದ ಬೆಟ್ಟ 1973ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 152ನೆಯ ಚಿತ್ರ ಮೂರುವರೆ ವಜ್ರಗಳು 1973ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 153ನೇ ಚಿತ್ರ ಬಂಗಾರದ ಪಂಜರ 1974ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 154ನೆಯ ಚಿತ್ರ ಎರಡು ಕನಸು 1974ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 155ನೇ ಚಿತ್ರ ಸಂಪತ್ತಿಗೆ ಸವಾಲ್ 1974ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 156ನೇ ಚಿತ್ರ ಭಕ್ತ ಕುಂಬಾರ 1974ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 157ನೇ ಚಿತ್ರ ಶ್ರೀನಿವಾಸ ಕಲ್ಯಾಣ 1974ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 158ನೇ ಚಿತ್ರ ದಾರಿ ತಪ್ಪಿದ ಮಗ 1975ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 159ನೇ ಚಿತ್ರ ಮಯೂರ 1975ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು.
160ನೆಯ ಚಿತ್ರ ತ್ರಿಮೂರ್ತಿ 1975ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 161ನೇ ಚಿತ್ರ ಪ್ರೇಮದ ಕಾಣಿಕೆ 1976ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 162ನೇ ಚಿತ್ರ ಬಹದ್ದೂರ್ ಗಂಡು 1976ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 163ನೇ ಚಿತ್ರ ರಾಜ ನನ್ನ ರಾಜ 1976ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 164ನೇ ಚಿತ್ರ ನಾನಿನ್ನ ಮರೆಯಲಾರೆ 1976ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 165ನೇ ಚಿತ್ರ ಬಡವರ ಬಂಧು 1976ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 166ನೇ ಚಿತ್ರ ಬಬ್ಬೂರ್ ವಾಹನ 1977ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 167ನೇ ಚಿತ್ರ ಭಾಗ್ಯವಂತರು 1977ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 168ನೇ ಚಿತ್ರ ಗಿರಿಕನ್ಯೆ 1977ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 169ನೇ ಚಿತ್ರ ಸನಾದಿ ಅಪ್ಪಣ್ಣ 1977ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 170ನೆಯ ಚಿತ್ರ ಒಲವು ಗೆಲುವು 1977ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 171ನೆಯ ಚಿತ್ರ ಶಂಕರ್ ಗುರು 1978ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 172ನೆಯ ಚಿತ್ರ ಆಪರೇಷನ್ ಡೈಮಂಡ್ ರಾಕೆಟ್ 1978ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 173ನೆಯ ಚಿತ್ರ ಹುಲಿಯ ಹಾಲಿನ ಮೇವು 1979ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 174ನೇ ಚಿತ್ರ ನಾನೊಬ್ಬ ಕಳ್ಳ 1979ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 175ನೇ ಚಿತ್ರ ರವಿಚಂದ್ರ 1980ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 176ನೇ ಚಿತ್ರ ವಸಂತ ಗೀತ 1980ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 177ನೇ ಚಿತ್ರ ತಾಯಿಗೆ ತಕ್ಕ ಮಗ 1981ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 178ನೇ ಚಿತ್ರ ಹಾವಿನ ಹೆಡೆ 1981ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 179ನೇ ಚಿತ್ರ ನೀ ನನ್ನ ಗೆಲ್ಲಲಾರೆ 1981ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಮುಂದಿನ ಚಿತ್ರ ಭಾಗ್ಯವಂತ. ಈ ಚಿತ್ರದಲ್ಲಿ ಅವರು ಗೆಸ್ಟ್ ಅಪಿಯರೆನ್ಸ್ನಲ್ಲಿ ಕಾಣಿಸಿಕೊಂಡಿದ್ದರು. 180ನೆಯ ಚಿತ್ರ ಕೆರಳದ ಸಿಂಹ ಇದು 1981ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 181ನೇ ಚಿತ್ರ ಹೊಸ ಬೆಳಕು 1982ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 182ನೆಯ ಚಿತ್ರ ಹಾಲು ಜೇನು 1982ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 183ನೆಯ ಚಿತ್ರ ಚಲಿಸುವ ಮೋಡಗಳು 1982ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 184ನೇ ಚಿತ್ರ ಕವಿರತ್ನ ಕಾಳಿದಾಸ 1983ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 185ನೇ ಚಿತ್ರ ಕಾಮನಬಿಲ್ಲು 1983ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 186ನೇ ಚಿತ್ರ ಭಕ್ತ ಪ್ರಹ್ಲಾದ 1983ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 187ನೇ ಚಿತ್ರ ಎರಡು ನಕ್ಷತ್ರಗಳು 1983ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 188ನೇ ಚಿತ್ರ ಸಮಯದ ಗೊಂಬೆ 1984ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 189ನೇ ಚಿತ್ರ ಶ್ರಾವಣ ಬಂತು 1984ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 190ನೆಯ ಚಿತ್ರ ಯಾರಿವನು 1984ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 191ನೇ ಚಿತ್ರ ಅಪೂರ್ವ ಸಂಗಮ 1984ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 192ನೇ ಚಿತ್ರ ಅದೇ ಕಣ್ಣು 1985ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 193ನೇ ಚಿತ್ರ ಜ್ವಾಲಾಮುಖಿ 1985ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 194ನೇ ಚಿತ್ರ ಧ್ರುವ ತಾರೆ 1985ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 195ನೇ ಚಿತ್ರ ಭಾಗ್ಯದ ಲಕ್ಷ್ಮೀ ಬಾರಮ್ಮ 1986ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 196ನೇ ಚಿತ್ರ ಅನುರಾಗ ಅರಳಿತು 1986ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 197ನೇ ಚಿತ್ರ ಗುರಿ 1986ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 198ನೇ ಚಿತ್ರ ಒಂದು ಮುತ್ತಿನ ಕಥೆ 1987ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 199ನೇ ಚಿತ್ರ ಶ್ರುತಿ ಸೇರಿದಾಗ 1987ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ ಮುಂದಿನ ಚಿತ್ರ ಶಿವ ಮೆಚ್ಚಿದ ಕಣ್ಣಪ್ಪ. ಈ ಚಿತ್ರದಲ್ಲಿ ಅವರು ಗೆಸ್ಟ್ ಅಪಿಯರೆನ್ಸ್ನಲ್ಲಿ ಕಾಣಿಸಿಕೊಂಡಿದ್ದರು. ಅವರ 200ನೇ ಚಿತ್ರ ದೇವತಾ ಮನುಷ್ಯ 1988ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ 201ನೇ ಚಿತ್ರ ಪರಶುರಾಮ ಇದು 1989ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ 202ನೇ ಚಿತ್ರ ಜೀವನ ಚೈತ್ರ 1992ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 204ನೇ ಚಿತ್ರ ಆಕಸ್ಮಿಕ 1993ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 205ನೇ ಚಿತ್ರ ಒಡ ಹುಟ್ಟಿದವರು 1994ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ 206ನೇ ಹಾಗೂ ಕೊನೆಯ ಚಿತ್ರ ಶಬ್ದವೇದಿ 2000ರಲ್ಲಿ ತೆರೆಕಂಡಿದ್ದು ಇದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ನೀವು ಕೂಡ ಡಾಕ್ಟರ್ ರಾಜ್ ಅವರ ಅಭಿಮಾನಿಯಾಗಿದ್ದರೆ ಅವರ ಯಾವ ಚಿತ್ರಗಳು ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಇದೇ ರೀತಿಯ ಸ್ಟಾರ್ಗಳ ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾನೆ ಇರ್ತೀವಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.